ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಫಾಲ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಎಲ್ಲ ಸೀರೆಗಳಿಗೂ ಫಾಲ್ನ ಹಾಕ್ತಾರೆ ಅಲ್ವಾ. ಇವಾಗ ನೋಡ್ತಾ ಇರ್ಬೋದು, ನಾನು ಎರಡು ಸೈಡ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೈಡ್ನ ಜಿಗ್ಜಾಗ್ ಆದರೂ ಮಾಡ್ಕೊಬೋದು, ಈ ರೀತಿ ನಾರ್ಮಲ್ ಮಿಷಿನಿಂದ ಸ್ಟಿಚ್ ಕೂಡ ಹಾಕ್ಕೊಬೋದು. ಇವಾಗ ಸೀರೆನ ಉಲ್ಟಾ ಇಟ್ಕೊಂಡಿದ್ದೀನಿ, ಅಂದರೆ ರಾಂಗ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ರಾಂಗ್ ಸೈಡಲ್ಲಿ ಇಟ್ಕೊಂಡು ಸೀರೆ ಕೆಳಗೆ, ಅಂದರೆ ನಾವೇನು ಉಟ್ಟಾಗ ಕೆಳಗಡೆ ಬರುತ್ತೆ ಆ ಸೈಡ್ ಇಟ್ಕೊಂಡಿದ್ದೀನಿ. ಈಗ ಸುಮಾರು ಒಂದಿಷ್ಟು ಅನ್ನೋ ಥರಕ್ಕೆ ಸೀರೆಯನ್ನು ಬಿಟ್ಟಿದ್ದೀನಿ. ಇಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದು ಸೀರೆ ಒಳಗಡೆಗೆ ಸೇರಿಕೊಳ್ಳುತ್ತೆ, ಅಂದರೆ ಏನು ಉಟ್ಟು ಸೇರ್ಗು ಅಂತ ಹೇಳ್ತಾರೆ ಅಲ್ವಾ, ಅಷ್ಟಕ್ಕೆ ಸೇರಿಕೊಳ್ಳುತ್ತೆ ಅಂತ ಅಷ್ಟನ್ನು ಬಿಟ್ಟಿದ್ದೀನಿ. ಅಷ್ಟನ್ನ ಬಿಟ್ಟಿದ್ದಾದಮೇಲೆ ಈಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ಸೀರೆಗೆ ಫಾಲ್ಸ್ನ ಅಟ್ಯಾಚ್ ಮಾಡುವಂಥದ್ದು. ಈಗ ಫಾಲ್ ತುದಿ ಏನಿದೆ ಅದನ್ನು ನೀವು ಬೇಕಿದ್ರೆ ಸ್ಟಿಚ್ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಸ್ಟಿಚ್ ಮಾಡ್ಕೊಳಲ್ಲ, ಈಗ ಡೈರೆಕ್ಟಾಗಿ ಮಡಚಿ ಸೀರೆಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಯಾರೆಲ್ಲ ಹಾಕ್ತಾ ಇರ್ತೀರ, ಅಂದರೆ ಹೊಸ್ದಾಗಿ ಏನು ಸ್ಟಿಚ್ ಮಾಡ್ತಾ ಇರ್ತೀರ ಅವರು ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಈಗ ಸೀರೆಗೆ ಈ ರೀತಿ ಇಟ್ಕೊಂಡು ಸ್ಟಿಚ್ನ ಹಾಕ್ಕೊಬೋದು. ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ನಾನಿಲ್ಲಿ ಮಡಚಿ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ನ ಹಾಕ್ಕೋತಾ ಬರ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ, ಅದೇ ರೀತಿಯಾಗಿ ಸೀರೆ ಎಡ್ಜ್ ಏನಿದೆ ಅದು ಮತ್ತು ಫಾಲ್ ಎಡ್ಜ್, ಅಂದರೆ ಎರಡೂ ಕೂಡ ಒಂದೇ ಸಮ ಇರೋ ಥರ ಇಟ್ಕೊಂಡು ಸ್ಟಿಚಿಂಗ್ನ ಹಾಕೋತಾ ಹೋಗಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಬಟ್ಟೆನ ಅಡ್ಜಸ್ಟ್ ಮಾಡ್ಕೋತಾ ಅಂದರೆ ಎರಡು ಫಾಲ್ ಮತ್ತು ಸೀರೆ ಏನಿದೆ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಈ ರೀತಿಯಾಗಿ ಸೆಟ್ ಮಾಡ್ಕೋತಾ ಸ್ಟಿಚಿಂಗ್ನ ಹಾಕೋತಾ ಹೋಗಬೇಕಾಗತ್ತೆ. ಈಗ ಸುಮಾರು ಸೀರೆಗಳು ನೋಡಿರ್ಬೋದು, ತುಂಬ ಜಾರಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಬೇಕಾದರೆ ಸ್ಟಾರ್ಟಿಂಗಲ್ಲಿ ನೀವು ಹಾಕೋತಾ ಇದ್ದೀರ ಅಂತಂದರೆ ಏನು ಬೇಕಂದರೆ ಗುಂಪಿನ ಯೂಸ್ ಮಾಡ್ಕೊಂಡು ಬೇಕಿದ್ರೂ ನೀವು ಹಾಕ್ಬೋದು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಹಾಕ್ಕೋತಾ ಇದ್ದೀರಾ ಸರಿಯಾಗಿ ಬರ್ತಾಯಿಲ್ಲ ಅಂದರೆ ಗುಂಪಿನ ಹಾಕ್ಕೊಂಡು ಮುಂಚೆನೇ ಸೆಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡ್ರೂ ಕೂಡ ಈಸಿಯಾಗಿ ಆರಾಮಾಗಿ ಹಾಕ್ಕೊಬೋದು. ಆದರೆ ಪ್ರಾಕ್ಟೀಸ್ ಆಗ್ತಾ ಈ ರೀತಿ ನೀಟಾಗಿ ಎರಡು ಸೀರೆ ಮತ್ತು ಫಾಲ್ ಎರಡೂ ಕೂಡ ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ಆರಾಮಾಗಿ ಸ್ಟಿಚಿಂಗ್ನ ಹಾಕ್ಕೊಬೋದು. ಈ ರೀತಿ ಎಡ್ಜಲ್ಲಿ ನಾವು ಸ್ಟಿಚಿಂಗ್ನ ಹಾಕೋತಾ ಹೋಗಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಲ್ವ, ಸಾಧ್ಯವಾದಷ್ಟು ಎಷ್ಟು ಆಗುತ್ತೆ ನಮಗೆ ಅಷ್ಟು ಎಡ್ಜಲ್ಲಿ ನಾವು ಈ ರೀತಿಯಾಗಿ ಸ್ಟಿಚಿಂಗ್ನ ಹಾಕ್ಕೊಬೇಕು. ಅಂದರೆ ತೀರಾ ಪೂರ್ತಿ ಎಡ್ಜ್ಗೂ ಹಾಕ್ಕೊಳ್ಳೋಕೆ ಹೋಗಬೇಡಿ, ಕೆಲವೊಂದು ಸಲ ಸ್ಟಿಚಿಂಗ್ ಮಿಸ್ ಆಗುತ್ತೆ. ಇಷ್ಟು ಎಡ್ಜ್ಗೆ ಹಾಕ್ಕೊಂಡ್ರೆ ಫಾಲ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ರೀತಿ ಕೆಳಗಡೆ ಏನು ಸ್ಟಿಚ್ ಹಾಕ್ತಾಯಿದ್ದೀನಿ ಆ ರೀತಿ ಸ್ಟಿಚ್ ಹಾಕೋದ್ರ ಬದಲು ಪೀಕೋನ ಮಾಡಿಸ್ತಾರೆ, ಅಂದರೆ ಜಿಗ್ಜಾಗ್ನ ಮಾಡ್ತಾರೆ. ಅದು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ. ಮುಂಚೆನೇ ಅವ್ರನ್ನ ಕೇಳ್ಕೊಂಡಿರಬೇಕು. ಪೀಕೋ ಬೇಕು ಅಂದರೆ ಪೀಕೋನ ಮಾಡ್ಕೊಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಈ ರೀತಿನೇ ಸ್ಟಿಚಿಂಗ್ನೇ ಹಾಕ್ಕೊಬೋದು. ಎರಡು ಸೇಮೇ ಬರುತ್ತೆ, ಯಾವುದ್ರಲ್ಲೂ ಯಾವುದು ವ್ಯತ್ಯಾಸ ಬರೋದಿಲ್ಲ. ಆದರೆ ಕೆಲವ್ರಿಗೆ ಪೀಕೋ ಮಾಡಿಸ್ಕೊಳ್ಳೋದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಈ ರೀತಿಯಾಗಿ ಸ್ಟಿಚಿಂಗ್ ಹಾಕ್ಸ್ಕೊಳ್ಳೋದೇ ಇಷ್ಟ ಆಗುತ್ತೆ. ಈಗ ಫಾಲ್ ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ ಅಂತ ನೋಡ್ತಾ ಹೋದರೆ, ಏನು ಕೆಳಗಡೆ ಸೀರೆ ಡ್ಯಾಮೇಜ್ ಆಗೋದಿಲ್ಲ, ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ನಾವೇನು ನರಿಗೆನ ಮಾಡ್ಕೊಂಡಿರ್ತೀವಿ, ಸೆಂಟರ್ ಪ್ಲೀಟ್ಸ್ ಅಂತ ಏನು ಕರಿತೀವಲ್ಲ ಆ ನರಿಗೆಗಳು ಈ ಫಾಲ್ ಹಾಕೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಕೆಲವೊಂದು ಸೀರೆಗಳಲ್ಲಿ ಸರಿಯಾಗಿ ಕೂತ್ಕೊಳ್ಳಲ್ಲ ಅಲ್ವಾ, ಈ ರೀತಿ ಫಾಲ್ನ ಹಾಕ್ಕೊಳ್ಳೋದ್ರಿಂದ ಆ ರೀತಿ ನರಿಗೆಗಳೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಫಾಲ್ನ ಹಾಕುವಂಥದ್ದು. ಈ ರೀತಿ ಫಾಲ್ನ ಹಾಕ್ಕೊಳ್ಳೋದ್ರಿಂದ ಕೆಳಗಡೆ ಓಡಾಡಿ ನಾವು ಎಷ್ಟು ಉದ್ದ ಉಟ್ಟರೂ ಕೂಡ ಸೀರೆ ಡ್ಯಾಮೇಜ್ ಆಗೋದಿಲ್ಲ. ಏಕೆಂದರೆ ಕೆಳಗಡೆ ಓಡಾಡುವಾಗ ನೆಲಕ್ಕೆಲ್ಲ ತಾಗಿ ಸೀರೆ ಡ್ಯಾಮೇಜ್ ಆಗಿರುತ್ತಲ್ವ ಎಡ್ಜಲ್ಲಿ. ಈ ಥರ ಫಾಲ್ ಹಾಕ್ಕೊಳ್ಳೋದ್ರಿಂದ ಅದರಿಂದ ಕಾಪಾಡ್ಕೋಬೋದು ಅಂತ ಉದ್ದೇಶಕ್ಕೂ ಕೂಡ ಫಾಲ್ನ ಹಾಕ್ತಾ ಹೋಗ್ತಾರೆ ಸೀರೆಗಳಿಗೆ. ಈ ರೀತಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಏನು ಸೀರೆ ಮತ್ತು ಫಾಲ್ ಎರಡನ್ನೂ ಕೂಡ ಇಟ್ಕೊಂಡು ಅರೇಂಜ್ ಮಾಡಿಕೊಂಡು ಈಗ ನೋಡ್ತಾ ಇರ್ಬೋದು, ನಾನು ಕೊನೆವರೆಗೂ ಸ್ಟಿಚಿಂಗ್ನ ಹಾಕ್ಕೊಂಡು ಬಂದಿದ್ದೀನಿ. ನಾನು ಮೊದಲೇ ಹೇಳ್ದಾಗೆ ಬೇಕಾದರೆ ಎಡ್ಜು ಎರಡು ಸೈಡು ಎಡ್ಜನ್ನು ಕೂಡ ಸ್ಟಿಚಿಂಗ್ ಮುಂಚೆನೇ ಮಾಡ್ಕೊಂಡಿರ್ಬೋದು, ಇಲ್ಲ ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಸ್ಟಿಚಿಂಗ್ನ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚಿಂಗ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿ ಎಡ್ಜಲ್ಲಿ ಬಂದಮೇಲೆ ಒಂದು ಸಲ ರಫ್ ಮಾಡ್ಕೊಳ್ಳಿ. ಇದಿಷ್ಟು ಆದಮೇಲೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ವ ಫಾಲ್ ಎಡ್ಜು, ಇಲ್ಲಿಗೆ ಒಂದು ಗುಂಡ್ಪಿನ್ನ ಹಾಕ್ಕೊಬೋದು. ಈ ಗುಂಡ್ಪಿನ್ನ ಯಾಕೆ ಹಾಕೋತಾರೆ ಅಂತ ಹೇಳ್ತೀನಿ ನೋಡಿ. ಈಗ ನಾವೇನು ಸೀರೆನ ಈ ಥರ ತಿರುಗಿಸ್ಕೋತೀವಿ ಅಲ್ವ, ನೆಕ್ಸ್ಟ್ ಈ ಕಡೆ ಸ್ಟಿಚ್ ಹಾಕೋದಕ್ಕೆ ಅಂತ ಈ ಥರ ಈ ಕಡೆ ತಿರುಗಿಸ್ಕೊಳ್ಳುವಾಗ
ಏನು ಫಾಲ್ ಇದೆ ಅದು ಕ್ರಾಸ್ಗೆ ಹೋಗೋವಂಥ ಚಾನ್ಸಸ್ ಇರುತ್ತೆ ಈ ರೀತಿ. ಅದಕ್ಕೋಸ್ಕರ ಈ ಥರ ಗುಂಡ್ಪಿನ್ ಹಾಕ್ಕೊಳ್ಳೋದ್ರಿಂದ ಎಲ್ಲಿ ಸ್ಟ್ರೇಟಾಗಿ ನಾವು ಗುಂಡ್ಪಿನ್ ಹಾಕಿರ್ತೀವಿ ಅಲ್ಲೇ ಫಾಲ್ ಕೂತ್ಕೊಂಡಿರುತ್ತೆ, ಕ್ರಾಸಾಗಿ ಹೋಗೋದಿಲ್ಲ ಮತ್ತು ಸ್ಟಿಚಿಂಗ್ ಕೂಡ ಕ್ರಾಸಾಗಿ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಈ ರೀತಿ ಸ್ಟ್ರೈಟಾಗಿ ನಾವು ಸ್ಟಿಚಿಂಗ್ನ ಹಾಕ್ಕೊಬೋದು. ಇವಾಗ ಈ ಸೀರೆ ಈ ಕಡೆ ಭಾಗ ಏನಿದೆ ಅದನ್ನು ಮಿಷಿನ್ ಆ ಕಡೆ ಭಾಗಕ್ಕೆ ಹಾಕ್ತಾಯಿದ್ದೀನಿ, ಏನು ನೆಕ್ಸ್ಟ್ ಸ್ಟಿಚ್ ಹಾಕೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಈ ಥರ ಏನು ಗುಡ್ಡೆ ಕಟ್ಕೊಂಡಂಗಿದ್ರೆ ನಮಗೆ ಫಾಲ್ ಹಾಕೋದಕ್ಕೆ ಆಗೋದಿಲ್ಲ, ಏನು ಸೀರೆಯಲ್ಲಿ ಸುಕ್ಕು ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಕಡೆ ಭಾಗದಲ್ಲಿದ್ದ ಸೀರೆನ ಆ ಕಡೆಗೆ ತಿರುವು ಹಾಕ್ಕೊಂಡಿದ್ದೀನಿ. ಇವಾಗ ಏನು ಸೀರೆ ಮತ್ತು ಫಾಲ್ ಎರಡೂ ಕೂಡ ಸುಕ್ಕು ಬರದೇ ಇರೋ ಥರ ನೀಟಾಗಿ ಕೈಯಿಂದ ಪ್ರೆಸ್ ಮಾಡ್ಕೋತಾ ಮೇಲ್ಗಡೆಗೆ ಸ್ಟಿಚ್ ಹಾಕೋತಾ ಬರ್ತಾಯಿದ್ದೀನಿ. ಕೆಲವರು ಈಗ ನಾನು ಏನು ಸ್ಟಿಚ್ ಹಾಕ್ತಾ ಬರ್ತಾಯಿದ್ದೀನಿ ಅಲ್ವಾ, ಅಂದರೆ ಮೇಲ್ಭಾಗಕ್ಕೆ ಅಲ್ಲಿಗೆ ಸ್ಟಿಚಿಂಗ್ನ ಹಾಕ್ಕೊಳ್ಳೋದಿಲ್ಲ, ಅಲ್ಲಿಗೆ ಹೆಮ್ಮಿಂಗ್ ಮಾಡ್ಕೋತಾರೆ. ಆ ರೀತಿ ಏನಾದರೂ ಹೆಮ್ಮಿಂಗ್ ಮಾಡಬೇಕು ಅಂದರೆ ಈಗ ಮೇಲ್ಗಡೆ ಏನು ಸ್ಟಿಚಿಂಗ್ನ ಹಾಕ್ತಾಯಿದ್ದೀವಲ್ವ ಅಲ್ಲಿಗೆ ಲೂಸ್ ಸ್ಟಿಚಿಂಗ್ನ ಹಾಕ್ಕೊಳ್ಬೇಕಾಗುತ್ತೆ. ಲೂಸ್ ಸ್ಟಿಚಿಂಗ್ನ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ ಹೆಮ್ಮಿಂಗ್ ಮಾಡಿ ನೆಕ್ಸ್ಟ್ ಲೂಸ್ ಸ್ಟಿಚಿಂಗ್ ಏನಿರುತ್ತೆ ಅದನ್ನು ಬಿಚ್ಕೊಳ್ಬೋದು. ಇಲ್ಲ ಹೆಮ್ಮಿಂಗ್ ಬೇಡ ಅನ್ನೋರು ಈ ರೀತಿ ಡೈರೆಕ್ಟಾಗಿ ಎರಡೂ ಸೈಡ್ ಕೂಡ ಏನು ನಾರ್ಮಲ್ ಸ್ಟಿಚಿಂಗ್ ಏನು ಮಾಡ್ತೀವಿ ಅದೇ ರೀತಿ ಸ್ಟಿಚಿಂಗ್ ಕೂಡ ಮಾಡ್ಕೊಬೋದು. ಅದು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ. ಅವರು ಹೆಮ್ಮಿಂಗ್ ಬೇಕು ಅಂದರೆ ಹೆಮ್ಮಿಂಗ್ನೇ ಮಾಡ್ಬೋದು, ಇಲ್ಲ ಸ್ಟಿಚಿಂಗ್ ಬೇಕಂದರೆ ಸ್ಟಿಚಿಂಗ್ನೇ ಹಾಕ್ಬೋದು. ಆದರೆ ಏನಪ್ಪ ಅಂದರೆ ಹೆಮ್ಮಿಂಗ್ ಮಾಡಿರೋದಾದರೆ ನಾವು ಕಾಲು ಗೆಜ್ಜೆ ಎಲ್ಲ ಏನು ಹಾಕಿರ್ತೀವಿ ಅದಕ್ಕೆ ಹೆಮ್ಮಿಂಗ್ ಮಾಡಿರೋ ದಾರ ಅನ್ನೋದು ಸಿಕ್ಕಾಕ್ಕೊಂಡು ಒಂದೊಂದು ಸಲ ದಾರ ಕಿತ್ಕೊಂಡು ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ಅದು ಅವ್ರವ್ರ ಚಾಯ್ಸು, ಅವ್ರವರು ಯಾವ ರೀತಿಯಾಗಿ ವೇರ್ ಮಾಡ್ತಾರೆ ಆ ರೀತಿಯಾಗಿ ಸ್ಟಿಚ್ ಮಾಡಿಕೊಡೋ ಅಂಥದ್ದು ಅಷ್ಟೇ. ಈ ರೀತಿ ಫಾಲ್ ಹಾಕೋದ್ರಿಂದ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ದಿನಕ್ಕೆ 500ರಿಂದ 600ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದು. ನಮಗೆ ಯಾವುದೇ ಥರ ಬ್ಲೌಸ್ಗಳಾಗಿರ್ಬೋದು ಅಥವಾ ಏನು ಡ್ರೆಸ್ಸಸ್ಗಳಾಗಿರ್ಬೋದು ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ರೀತಿ ಬರೀ ಸ್ಟಿಚ್ಚಿಂಗ್ ಹಾಕೋದಕ್ಕೆ ಬಂದರೆ ಸಾಕು, ಆರಾಮಾಗಿ ಈ ರೀತಿ ಫಾಲ್ಗಳನ್ನ ಹಾಕ್ಕೊಂಡು ಅರ್ನಿಂಗ್ಸ್ ಕೂಡ ಮಾಡ್ಕೊಬೋದಾಗಿರುತ್ತೆ. ಸುಮ್ಮನೆ ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅದನ್ನ ಮಾಡ್ತಾ ಹೋದರೆ ತಾನಾಗೆ ಹೊಸ್ದಾಗಿ ಎಲ್ಲನೂ ಕಲ್ತ್ಕೊಬೋದು. ಈ ರೀತಿ ಆರಾಮಾಗಿ ನಾವು ಫಾಲ್ನ ಹಾಕ್ಕೊಂಡು ಕೂಡ ಮನೇಲೆ ಅರ್ನಿಂಗ್ಸ್ನ ಕೂಡ ಮಾಡ್ಕೊಬೋದು. ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೀಟಾಗಿ ಏನು ನಾವು ಈ ಮೇಲ್ಗಡೆ ಏನು ಸ್ಟಿಚ್ ಹಾಕ್ತಾಯಿದ್ದೀವಿ ಆವಾಗ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಎರಡು ಸ್ಟಿಚ್ನ ಹಾಕಿರ್ತೀವಲ್ಲ ಮಧ್ಯದಲ್ಲಿ ಸೀರೆಯಲ್ಲಿ ಸುಕ್ಕು ಬಂದಿರೋವಂಥದ್ದು ಕೂಡ ಆಗ್ತಾಯಿರುತ್ತೆ. ಆ ರೀತಿ ಯಾವುದೇ ಕಾರಣಕ್ಕೂ ಸುಕ್ಕು ಬರಬಾರ್ದು. ಆ ರೀತಿ ಸುಕ್ಕು ಬಂದರೆ ನಾವೇನು ನರಿಗೆನ ಮಾಡ್ಕೊಂಡಿರ್ತೀವಲ್ವ ಆವಾಗ ಸೀರೆ ಜೋತು ಬಿದ್ದಂಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಪದೇ ಹೇಳ್ತಾ ಇದ್ದೀನಿ, ಸೀರೆ ಈ ಥರ ಸುಕ್ಕು ಬರಬಾರ್ದು. ಸೀರೆ ಆಗಿರ್ಬೋದು ಅಥವಾ ಫಾಲ್ ಆಗಿರ್ಬೋದು ಸುಕ್ಕು ಬರದೇ ಇರೋ ಥರ ನೋಡಿಕೊಂಡು ನಾವು ಸ್ಟಿಚಿಂಗ್ನ ಹಾಕ್ಕೊಬೇಕಾಗತ್ತೆ. ಈ ರೀತಿ ಏನು ಕೈ ಇದೆ ಕೈಯಿಂದ ಪ್ರೆಸ್ ಮಾಡಿಕೊಂಡು ನಾವು ಸ್ಟಿಚಿಂಗ್ನ ಹಾಕ್ಕೊಂಡ್ರೆ ಅಷ್ಟು ಸುಕ್ಕು ಬರೋದಿಲ್ಲ. ಈಗ ನೋಡ್ತಾ ಇದ್ದೀರಲ್ವ ನಾನು ಎಡ್ಜ್ವರೆಗೂ ಸ್ಟಿಚಿಂಗ್ನ ಹಾಕ್ಕೊಂಡು ಬಂದಿದ್ದೀನಿ. ಈಗ ಎಡ್ಜಲ್ಲೂ ಕೂಡ ಏನು ಸ್ಟಾರ್ಟಿಂಗ್ ನಾವೇನು ಯಾವ ಮೆಥಡಲ್ಲಿ ಸ್ಟಿಚಿಂಗ್ನ ಹಾಕ್ಕೊಂಡ್ವಿ ಅದೇ ಮೆಥಡಲ್ಲಿ ಇಲ್ಲಿ ಕೂಡ ಕೊನೆಯದಾಗಿ ಸ್ಟಿಚ್ನ ಹಾಕಿ ಏನು ಫಾಲ್ ಸ್ಟಿಚಿಂಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಈ ರೀತಿ ಈಗ ಎಡ್ಜಲ್ಲಿ ಸ್ಟಿಚಿಂಗ್ ಹಾಕಿದ್ರೆ ಅಷ್ಟೇ ಮುಗೀತು ಫಾಲ್ ಹಾಕಿದ್ದು. ಒಂದು 10 ನಿಮಿಷನೂ ಬೇಕಾಗೋದಿಲ್ಲ ಈ ರೀತಿ ಫಾಲ್ನ ಅಟ್ಯಾಚ್ ಮಾಡೋದಕ್ಕೆ ಅಂತ. ನೋಡ್ತಾ ಇದ್ದೀರಲ್ವ ಇಲ್ಲಿ ಯಾವುದೇ ರೀತಿಯಾದ ಸುಕ್ಕು ಕೂಡ ಬಂದಿಲ್ಲ. ಫಾಲ್ ಅಟ್ಯಾಚ್ ಮಾಡಿದ್ದೀನಲ್ವ ಸೀರೆಗೆ ಅಲ್ಲಿ ಯಾವುದೇ ಥರ ಸುಕ್ಕು ಕೂಡ ಬಂದಿಲ್ಲ. ಈ ರೀತಿಯಾಗಿ ನಾವು ನೀಟಾಗಿ ಸೀರೆಗಳಿಗೆ ಫಾಲ್ನ ಅಟ್ಯಾಚ್ ಮಾಡೋ ಅಂಥದ್ದು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಇನ್ನೊಂದು ಟಾಪಿಕ್ ಜೊತೆಗೆ ಮತ್ತೆ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.